ಹಾಯ್, ಹೇಗಿದ್ದೀರಾ? ನಾನು ನಿಮ್ಮ ಸಿದ್ದು ಬಿಟಿ. ಫ್ರೆಂಡ್ಸ್, ನಿಮಗೆ ಎಂದಿಗಾದರೂ ದೇವಸ್ಥಾನದಲ್ಲಿ ವಿಗ್ರಹವನ್ನು ನೋಡಿದಾಗ ಸಾಧ್ಯವಾದಷ್ಟು ಸಮಯ ಆ ವಿಗ್ರಹವನ್ನು ನೋಡುತ್ತಾ ನಿಂತುಕೊಳ್ಳಬೇಕೆಂದು ಎಂದಾದರೂ ಅನಿಸಿದೆಯೇ? ಈ ಪ್ರಶ್ನೆಯನ್ನು ಕೇಳಿದಾಗ ನಮ್ಮಲ್ಲಿ 90% ಮಂದಿ ಮನಸ್ಸಲ್ಲಿ ಮೂಡುವುದು ಒಂದೇ ಒಂದು ಪ್ರಶ್ನೆ, ಅದು ತಿರುಪತಿ ತಿಮ್ಮಪ್ಪ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತಿರುಮಲ ತಿಮ್ಮಪ್ಪ. ಅದೇನು, ನಮ್ಮ ಭಾರತ ದೇಶದಲ್ಲಿ 25 ಲಕ್ಷಕ್ಕೂ ಹೆಚ್ಚು ದೇವಾಲಯಗಳಿವೆ. ಅವುಗಳಲ್ಲಿ ಸ್ವಯಂಭೂ ಕ್ಷೇತ್ರಗಳು, ಜ್ಯೋತಿರ್ಲಿಂಗಗಳು, ಅಷ್ಟದಶ ಶಕ್ತಿ ಪೀಠಗಳಂತಹ 1000ಕ್ಕೂ ಹೆಚ್ಚು ದೇವಾಲಯಗಳಿವೆ. ಆದರೆ ಬೇರೆಲ್ಲೂ ದೇವಾಲಯದಲ್ಲಿ ಇಲ್ಲದಂತಹ ಆಕರ್ಷಣೆ ಈ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ನಮಗೆ ಸಿಗುತ್ತದೆ. ಅದಕ್ಕೆ ಕಾರಣ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಕಲಿಯುಗದ ಅಂತ್ಯದವರೆಗೂ ನಾನೇ ಅಲ್ಲಿ ನೆಲೆಸುತ್ತೇನೆ ಎಂದು ಮಾತು ಕೊಟ್ಟಿರುವುದು. ಫ್ರೆಂಡ್ಸ್, ಈ ಮಾತನ್ನ ನಾನು ಹೇಳುತ್ತಿಲ್ಲ, 18 ಪುರಾಣಗಳಲ್ಲಿ ಒಂದಾದ ಸ್ಕಂದ ಪುರಾಣದ ವೆಂಕಟಾಚಲ ಮಹಾತ್ಮದಲ್ಲಿ ಸ್ಪಷ್ಟವಾಗಿ ವರ್ಣನೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಸತ್ಯಯುಗಕ್ಕೆ ನರಸಿಂಹ, ತ್ರೇತಾಯುಗಕ್ಕೆ ಶ್ರೀರಾಮ, ದ್ವಾಪರ ಯುಗಕ್ಕೆ ಶ್ರೀಕೃಷ್ಣ ಮತ್ತು ಕಲಿಯುಗಕ್ಕೆ ಶ್ರೀನಿವಾಸ, ಇವರೇ ಈ ಯುಗಗಳ ಅಧಿಪತಿಗಳೆಂದು ಸ್ಕಂದ ಪುರಾಣಗಳಲ್ಲಿ ತುಂಬಾ ಅದ್ಭುತವಾಗಿ ಇವರ ಲೀಲೆಗಳನ್ನ ವರ್ಣಿಸಲಾಗಿದೆ. ಆದ್ದರಿಂದಲೇ ನಮ್ಮ ಹಿರಿಯರು ಕಲಿಯುಗದಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಹೋಗದೇ ಇದ್ದರೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಲೇಬೇಕೆಂದು ಕಡಖಂಡಿತವಾಗಿ ಹೇಳುತ್ತಾರೆ. ಹಾಗಾದರೆ 200 ಕೋಟಿ ವರ್ಷಗಳ ಇತಿಹಾಸವಿರುವ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಇಂದಿಗೂ ಸಹ ನೆಲೆಸಿರುವ ಆ ತಿರುಮಲದ ಕುರಿತು ನಿಮ್ಮ ಕಣ್ಣಿಗೆ ಕಟ್ಟಿದಂತೆ ತುಂಬಾ ಅದ್ಭುತವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಜೊತೆಗೆ ನಿಜವಾದ ಭಗವಂತ ವೆಂಕಟೇಶ್ವರ ಸ್ವಾಮಿ ಯಾರು, ಅವರನ್ನು ದಶಾವತಾರಗಳಲ್ಲಿ ಏಕೆ ಪರಿಗಣಿಸಲಾಗಿಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಅಧಿಪತಿಯಾದ ಶ್ರೀನಿವಾಸನು ಯುಗ ಯುಗಗಳಿಂದ ತೀರಿಸಲಾಗದಷ್ಟು ಸಾಲವನ್ನ ಕುಬೇರನ ಬಳಿ ಮಾಡಿದ್ದಾದರೂ ಏಕೆ, ಇದೆಲ್ಲದ ಸಂಕ್ಷಿಪ್ತ ವಿವರಣೆಯನ್ನ ನಿಮ್ಮ ಮನಸ್ಸಿಗೆ ನಾಟುವಂತೆ ವಿವರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಹಿಂದೆ ಕಶ್ಯಪಾದಿ ಮಹರ್ಷಿಯು ಕಲಿಯುಗವನ್ನು ಉಳಿಸುವುದಕ್ಕೋಸ್ಕರ ಗಂಗಾ ನದಿಯ ತೀರದಲ್ಲಿ ಒಂದು ಯಜ್ಞವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅದೇ ಸಮಯಕ್ಕೆ ನಾರದ ಮಹರ್ಷಿಯವರು ಕಶ್ಯಪ ಮಹರ್ಷಿ ಮತ್ತು ಇತರ ಋಷಿಗಳನ್ನ ಕುರಿತು, ನೀವು ಕಲಿಯುಗ ಉಳಿಸುವುದಕ್ಕೋಸ್ಕರ ಯಜ್ಞವನ್ನ ಮಾಡುತ್ತಿದ್ದೀರಾ, ಈ ಯಜ್ಞ ಫಲವನ್ನ ಸ್ವೀಕರಿಸಿ ಈ ಕಲಿಯುಗವನ್ನ ಯಾರು ರಕ್ಷಣೆ ಮಾಡುತ್ತಾರೆ ಎಂದು ಕೇಳುತ್ತಾರೆ. ಆಗ ಋಷಿಗಳು ಈ ನಾರದ ಮಹರ್ಷಿಯ ಉತ್ತರವನ್ನು ನೀಡುವುದಕ್ಕೆ ತಮ್ಮ ಋಷಿಗಳನ್ನ ಕರೆದುಕೊಂಡು ಭೃಗ ಮಹರ್ಷಿಯ ಬಳಿಗೆ ಹೋಗುತ್ತಾರೆ. ಆಗ ಅವರು ಹೋಗಿ, ಸ್ವಾಮಿ, ಈ 3 ದೇವತೆಗಳಲ್ಲಿ ಪ್ರಾರ್ಥನೆ ಮತ್ತು ನೈವೇದ್ಯಗಳಿಂದ ಸಂತೋಷ ಪಟ್ಟು ಭಕ್ತರ ಕಷ್ಟಗಳನ್ನು ನಿವಾರಿಸುವುದರ ಜೊತೆಗೆ ಯಾರು ಅವರ ಆಸೆಗಳನ್ನ ಪೂರ್ತಿಯಾಗಿ ಪೂರೈಸುತ್ತಾರೆ ಎಂದು ಕೇಳುತ್ತಾರೆ. ಋಷಿಗಳ ಕೋರಿಕೆಯಂತೆ ಭೃಗು ಮಹರ್ಷಿ ಯೋಗ ಮತ್ತು ಕಮಂಡಲಗಳನ್ನು ಹಿಡಿದು ಜಪಮಾಲೆಯನ್ನ ತಿರುಗಿಸುತ್ತಾ ಮೊದಲು ಸತ್ಯಯುಗಕ್ಕೆ ಹೋಗುತ್ತಾರೆ. ಅಲ್ಲಿ ಬ್ರಹ್ಮ ಭೃಗು ಮಹರ್ಷಿ ಬರುವುದನ್ನು ಗಮನಿಸದೆ ಸಂಗೀತದಲ್ಲಿ ಮಗ್ನರಾಗಿರುತ್ತಾರೆ. ತಮ್ಮ ದರ್ಶನಕ್ಕೆ ಬಂದಿದ್ದ ಋಷಿಗಳಿಗೆ ದರ್ಶನವನ್ನು ನೀಡದೆ ಸೃಷ್ಟಿಯನ್ನ ಮುಂದಕ್ಕೆ ಸಾಗಿಸುತ್ತಿರುತ್ತಾರೆ. ಆಗ ಕೋಪಗೊಂಡಂತ ಭೃಗು ಮಹರ್ಷಿ ಬ್ರಹ್ಮದೇವನನ್ನ ಕೇಳುತ್ತಾರೆ, ಬ್ರಹ್ಮದೇವ, ನನ್ನ ಆಗಮನವನ್ನ ನೀನು ಗ್ರಹಿಸಲಿಲ್ಲವಾ? ಹಾಗಿದ್ರೆ ಕಲಿಯುಗದಲ್ಲಿ ನಿನಗಾಗಿ ಯಾವುದೇ ರೀತಿ ಪೂಜಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಅಂತೇಳಿ ಶಾಪವನ್ನು ನೀಡ್ತಾರೆ. ಆನಂತರ ಭೃಗು ಮಹರ್ಷಿ ಅವಮಾನದ ಭಾರವನ್ನು ಹೊತ್ತುಕೊಂಡು ಕೈಲಾಸಕ್ಕೆ ಹೋಗುತ್ತಾರೆ. ಕೈಲಾಸದಲ್ಲಿ ಶಿವ ಪಾರ್ವತಿ ಆನಂದ ತಾಂಡವ ನೃತ್ಯ ಮಾಡುತ್ತಾ ಪರವಶರಾಗಿ ಭೃಗು ಮಹರ್ಷಿ ಬರುವುದನ್ನ ಗಮನಿಸುವುದಿಲ್ಲ. ಆಗ ಕೋಪಗೊಂಡಂತ ಭೃಗು ಮಹರ್ಷಿ ಮಹರ್ಷಿಯವರಿಗೆ ಒಂದು ಶಾಪವನ್ನು ನೀಡ್ತಾರೆ. ಕಲಿಯುಗದಲ್ಲಿ ನಿನ್ನನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ ಅಂತೇಳಿ ಶಾಪವನ್ನು ನೀಡಿ ಅದೇ ಕೋಪದಲ್ಲಿ ವೈಕುಂಠಕ್ಕೆ ಬರುತ್ತಾರೆ. ಅಲ್ಲಿ ಶೇಷಕಲ್ಪ ಶ್ರೀನಿವಾಸನನ್ನ ಜೋರಾಗಿ ಕೂಗ್ತಾರೆ. ಯಾರು? ಈ ಭೃಗು ಮಹರ್ಷಿ. ಆದ್ರೆ ಎಷ್ಟೇ ಸಾರಿ ಕೂಗಿದ್ರು ಕೂಡ ಈ ಭೃಗು ಮಹರ್ಷಿಯ ಮಾತನ್ನ ಶ್ರೀನಿವಾಸನು ಕೇಳಿಸಿಕೊಳ್ಳುವುದಿಲ್ಲ. ಆಗ ಕೋಪಗೊಂಡಂತ ಭೃಗು ಮಹರ್ಷಿ ಲಕ್ಷ್ಮೀ ದೇವಿಯ ವಾಸಸ್ಥಾನವಾದ ನಾರಾಯಣನ ಎಡ ಎದೆ ಭಾಗವನ್ನ ತನ್ನ ಪಾದದಿಂದ ತಳ್ಳುತ್ತಾರೆ. ದಟ್ ಮೀನ್ಸ್ ಒದೆಯುತ್ತಾರೆ. ಆಗ ಶ್ರೀ ಮಹಾವಿಷ್ಣು ತನ್ನ ಸಿಂಹಾಸನದಿಂದ ಇಳಿದು ಭೃಗು ಮಹರ್ಷಿಗೆ ನಮಸ್ಕರಿಸುತ್ತಾರೆ. ಓ ಮಹರ್ಷಿ, ನಿಮ್ಮ ಆಗಮನವನ್ನು ನಾನು ಗಮನಿಸಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನ್ನ ಎದೆಯ ಭಾಗವನ್ನು ಒದ್ದು ನಿಮ್ಮ ಪಾದಗಳಿಗೆ ನೋವಾಗಿರಬಹುದು ಅಥವಾ ದಣಿವಾಗಿರಬಹುದು ಅಂತೇಳಿ
ಭೃಗು ಮಹರ್ಷಿಯ ಪಾದಗಳನ್ನ ತೆಗೆದುಕೊಂಡು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಒತ್ತುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಒತ್ತುತ್ತಾ ಅವರ ಪಾದ ಕೆಳಭಾಗದಲ್ಲಿರುವ ಕಣ್ಣನ್ನ ಚುಚ್ಚುತ್ತಾರೆ. ಅದು ಭೃಗು ಮಹರ್ಷಿಯ ದುರಂಕಾರಕ್ಕೆ ಕಾರಣವಾಗಿತ್ತು. ಆಗ ಭೃಗು ಮಹರ್ಷಿಗೆ ತಮ್ಮ ತಪ್ಪಿನ ಅರಿವಾಗಿ ಎದ್ದು ನಿಂತು ಶ್ರೀಮನ್ನಾರಾಯಣಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತಾ, ನೀವು ಎಲ್ಲ ಗುಣಗಳನ್ನು ಹೊಂದಿರುವ ಪರಿಪೂರ್ಣರು, ನಾನು ಮಾಡುತ್ತಿರುವ ಎಲ್ಲ ಯಜ್ಞಗಳ ಫಲವು ನಿಮಗೆ ಸಲ್ಲಬೇಕು. ಅದೇ ರೀತಿ ಯುಗಗಳನ್ನು ರಕ್ಷಣೆ ಮಾಡುವವರು ಶ್ರೀ ಮಹಾವಿಷ್ಣು ಅಂತೇಳಿ ಕ್ಷಮಾಪಣೆಯನ್ನ ಕೇಳುತ್ತಾರೆ. ಆಗ ಲಕ್ಷ್ಮೀ ದೇವಿ, ನನ್ನ ಮನಸ್ಸಿನಲ್ಲಿ ಸರ್ವಾಂತರ್ಯಾಮಿಯಾಗಿರುವ ಶ್ರೀನಿವಾಸನನ್ನ ಈ ಭೃಗು ಮಹರ್ಷಿ ಒದ್ದು ಅವರಿಗೆ ಅವಮಾನವನ್ನ ಮಾಡಿದ್ದಾರೆ. ಆದರೆ ಶ್ರೀ ಮಹಾವಿಷ್ಣುವು ಅವರಿಗೆ ಶಿಕ್ಷೆಯನ್ನು ನೀಡದೆ ಅವರ ಸೇವೆಯನ್ನ ಮಾಡಿದ್ದಾರೆ ಅಂತೇಳಿ ಶ್ರೀ ಮಹಾವಿಷ್ಣುವ ಮೇಲೆ ಮುನಿಸಿಕೊಂಡು ಶ್ರೀ ಲಕ್ಷ್ಮೀ ದೇವಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಹೊರಟು ಬರುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಸಹ ಲಕ್ಷ್ಮೀ ದೇವಿ ಇಲ್ಲದ ವೈಕುಂಠದಲ್ಲಿ ಇರಲು ಸಾಧ್ಯವಾಗದೆ ಅವರು ಸಹ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ಭೂಲೋಕಕ್ಕೆ ಬರುತ್ತಾರೆ. ಅಂದ್ರೆ ಲಕ್ಷ್ಮೀ ದೇವಿ ಕೋಪಗೊಂಡು ವೈಕುಂಠವನ್ನ ತೊರೆದು ಕರವೀರಪುರ ಅಂದ್ರೆ ಈಗಿನ ಕೊಲ್ಲಾಪುರದಲ್ಲಿ ಬಂದು ನೆಲೆಸಿರುತ್ತಾರೆ. ಶ್ರೀ ಮಹಾವಿಷ್ಣು ಭೂಲೋಕವನ್ನು ತಲುಪಿದ ನಂತರ ಸುವರ್ಣಮುಖಿಯ ನದಿಯ ದಡದಲ್ಲಿರುವ ವೆಂಕಟ ಕೊಂಡದ ಬಳಿ ಇಳಿದು ಪುಷ್ಕರಣಿಯ ಬಳಿ ಚಿಂತಾಮರದ ಕೆಳಗೆ ಕುಳಿತು ಊಟ ನಿದ್ರೆ ಇಲ್ಲದೆ ಧ್ಯಾನ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ವಿಷ್ಣುವಿನ ಈ ಪರಿಸ್ಥಿತಿಯನ್ನು ನೋಡಿ ಬ್ರಹ್ಮ ಮತ್ತು ಶಿವ ಲಕ್ಷ್ಮೀ ದೇವಿಯನ್ನ ವೈಕುಂಠಕ್ಕೆ ಬನ್ನಿ ಅಂತೇಳಿ ಪ್ರಾರ್ಥಿಸುತ್ತಾರೆ. ಆದ್ರೆ ಇನ್ನು ಕೋಪದಲ್ಲಿದ್ದ ಲಕ್ಷ್ಮೀ ದೇವಿಯು ಅವರ ಪ್ರಾರ್ಥನೆಯನ್ನ ತಿರಸ್ಕರಿಸುತ್ತಾರೆ. ಆಗ ಬ್ರಹ್ಮ ಮತ್ತು ಶಿವ ಶ್ರೀ ಮಹಾವಿಷ್ಣುವಿನ ಹಸುವನ್ನ ನೀಗಿಸುವುದಕ್ಕೆ ಹಸುವಿನ ರೂಪದಲ್ಲಿ ಬರಬೇಕು ಅಂತೇಳಿ ಲಕ್ಷ್ಮೀ ದೇವಿಯನ್ನ ಬೇಡಿಕೊಳ್ಳುತ್ತಾರೆ. ಆಗ ಲಕ್ಷ್ಮೀ ದೇವಿಯು ಹಸುಗಳ ಮಾರಾಟಗಾರರಾಗಿ ಆ ಹಸುಗಳನ್ನ ಚೋಳರಾಜನಿಗೆ ಮಾರಾಟ ಮಾಡುತ್ತಾಳೆ. ಆಗ ಈ ಚೋಳರಾಜನು ಈ ಹಸುಗಳನ್ನ ತನ್ನ ಹಿಂಡಿನೊಂದಿಗೆ ಸೇರಿಸಿಕೊಂಡು ಆ ವೆಂಕಟಗಿರಿ ಬೆಟ್ಟದ ಮೇಲೆ ಈ ಹಸುಗಳನ್ನ ಮೇಯಿಸುವುದಕ್ಕೆ ಹೋಗುತ್ತಾನೆ. ಆಗ ಈ ಹಸುವು ಶ್ರೀ ಮಹಾವಿಷ್ಣು ಇರುವ ಇರುವೆಗೂಡಿನ ಸ್ಥಳವನ್ನ ಪತ್ತೆ ಮಾಡಿ ತನ್ನ ಕೆಚ್ಚಲನ್ನು ಆ ಇರುವೆಗೂಡಿನಲ್ಲಿ ಇಟ್ಟು ಆ ಹಾಲನ್ನ ಶ್ರೀನಿವಾಸನಿಗೆ ಆಹಾರವಾಗಿ ಅರ್ಪಿಸುತ್ತಾರೆ. ಆಗ ಆ ದೃಶ್ಯವನ್ನು ನೋಡಿದ ಗೋಪಾಲಕನು ತುಂಬಾ ಕೋಪಗೊಂಡು ಆ ಹಸುವಿನ ಮೇಲೆ ಕೊಡಲಿಯನ್ನ ಎಸೆಯುತ್ತಾನೆ. ಆಗ ಶ್ರೀನಿವಾಸನು ಆ ಹಸುವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವೆಗೂಡಿನಿಂದ ಎದ್ದು ಆ ಗೋಪಾಲಕನು ಬೀಸಿದ ಕೊಡಲಿಗೆ ಅಡ್ಡವಾಗಿ ನಿಲ್ಲುತ್ತಾರೆ. ಆಗ ಆ ಕೊಡಲಿ ಶ್ರೀನಿವಾಸನ ತಲೆಗೆ ಬಡಿದು ರಕ್ತ ಹರಿಯುತ್ತದೆ. ಆಗ ಶ್ರೀ ವಿಷ್ಣುವಿನ ತಲೆ ಮೇಲೆ ರಕ್ತ ಬರುವುದನ್ನು ನೋಡಿದ ಗೋಪಾಲಕನು ಸ್ಥಳದಲ್ಲಿ ಸಾವನ್ನಪ್ಪುತ್ತಾನೆ. ಆಗ ಶ್ರೀ ವಿಷ್ಣುವು ಹಸುವಿನ ಮೇಲೆ ಕೊಡಲಿ ಎತ್ತಿದ್ದಕ್ಕೋಸ್ಕರ ಆ ರಾಜ್ಯದ ದುರಾಡಳಿತ ವಿರುದ್ಧವಾಗಿ ಕೋಪಗೊಂಡು ಚೋಳರಾಜನನ್ನ ಪ್ರೇತವಾಗುವಂತೆ ಶಾಪವನ್ನು ನೀಡ್ತಾರೆ. ಆಗ ಚೋಳರಾಜ ದಯವಿಟ್ಟು ನಾನು ಕ್ಷಮಿಸಿ ಅಂತೇಳಿ ಬೇಡಿಕೊಂಡಾಗ, ನೀನು ಮುಂದಿನ ಜನ್ಮದಲ್ಲಿ ಆಕಾಶರಾಜನಾಗಿ ಜನಿಸಿ ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣದ ನಂತರ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತೇಳಿ ಅವರ ಶಾಪವನ್ನ ಹಿಂದಕ್ಕೆ ಪಡೆದುಕೊಳ್ಳುತ್ತಾರೆ. ಶ್ರೀನಿವಾಸನ ತಲೆ ಮೇಲೆ ಗಾಯವಾಗಿತ್ತಲ್ವಾ, ಆ ಜಾಗದ ಕೂದಲು ಉದುರಿದ್ದರಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದ ನೀಲಾದೇವಿಯು ಅಂತ ಆಕರ್ಷಕ ಮನೋಹರವಾಗಿರುವ ಇವರು ತಲೆಯ ಕೂದಲಿಲ್ಲದ ಮಚ್ಚೆಯು ಇವರಿಗೆ ದೋಷವಾಗಬಾರದು ಅಂತೇಳಿ ಆಕೆ ತನ್ನ ಕೂದಲನ್ನ ತ್ಯಜಿಸಿ ಶ್ರೀನಿವಾಸನಿಗೆ ಕೊಡುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ಅವರ ಭಕ್ತಿಗೆ ಮೆಚ್ಚಿ ತಿರುಪತಿ ತಿರುಮಲದಲ್ಲಿ ಭಕ್ತರು ತನ್ನ ಕೂದಲನ್ನು ದಾನವಾಗಿ ಕೊಟ್ಟರೆ ಆ ಕೂದಲುಗಳು ಅವರ ಬಳಿಗೆ ಹೋಗುತ್ತವೆ ಮತ್ತು ಅವರ ಹೆಸರಿನಿಂದ ತಾಳಾಗಿಲ ಎಂದು ಕರೆಯುತ್ತಾರೆ ಎಂದು ಶ್ರೀ ಮಹಾವಿಷ್ಣು ಹೇಳುತ್ತಾರೆ. ಆ ನಂತರ ಶ್ರೀ ಮಹಾವಿಷ್ಣುವು ಶ್ರೀನಿವಾಸನಾಗಿ ವರ ಕ್ಷೇತ್ರದಲ್ಲಿ ಲಕ್ಷ್ಮೀ ದೇವಿಯನ್ನ ಹುಡುಕುತ್ತಾ ಅಲೆದಾಡುವುದಕ್ಕೆ ಶುರು ಮಾಡುತ್ತಾರೆ. ಬೆಟ್ಟದ ಮೇಲೆ ತಿರುಗಾಡುವುದಕ್ಕೆ ಶುರು ಮಾಡುತ್ತಾರೆ. ವರಹಸ್ವಾಮಿ ಶ್ರೀನಿವಾಸನಿಗೆ ತನ್ನ ಬೆಟ್ಟದ ಮೇಲೆ ವಾಸಸ್ಥಳವನ್ನು ಕಲ್ಪಿಸಿಕೊಟ್ಟಿದ್ದರಿಂದ ಶ್ರೀನಿವಾಸನು ಈ ವರಹಸ್ವಾಮಿಯ ಸಹಾಯಕ್ಕೆ ಕೃತಾರ್ಥರಾಗಿ ತಿರುಮಲಕ್ಕೆ ನನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಮೊದಲಿಗೆ ವರಹಸ್ವಾಮಿಯನ್ನು ದರ್ಶನ ಮಾಡುತ್ತಾರೆ ಎಂದು ವರವನ್ನು ಕೊಡುತ್ತಾರೆ. ಅದಾದ ನಂತರ ವಕಲಾದೇವಿಯ ವೆಂಕಟಾದ್ರಿಯ ಬೆಟ್ಟದಲ್ಲಿ ವರಹಸ್ವಾಮಿ ಕೆಲವು ವರ್ಷಗಳ ಕಾಲ ಸೇವೆಯನ್ನ ಮಾಡುತ್ತಾರೆ. ಇನ್ನು ಈ ವಕಲದೇವಿ ಬೇರೆ ಯಾರು ಅಲ್ಲ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಹಾಲುಣಿಸಿದ ಯಶೋಧ ದೇವಿ ಈ ವಕಲಾದೇವಿ. ಆ ಜನ್ಮದಲ್ಲಿ ಶ್ರೀಕೃಷ್ಣನು ಕಂಸನನ್ನ ಕೊಲ್ಲುವುದಕ್ಕೆ ಯಶೋಧ ದೇವಿಯನ್ನ ತೊರೆದಿರುತ್ತಾರೆ. ಮತ್ತೆ ಆಕೆಯನ್ನು ಶ್ರೀಕೃಷ್ಣನು ಭೇಟಿಯಾಗುವುದಕ್ಕೆ ಸಾಧ್ಯವಾಗದಿದ್ದರಿಂದ ಯಶೋಧ ದೇವಿಯು ಶ್ರೀನಿವಾಸನ ಕಲ್ಯಾಣವನ್ನ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನನ್ನ ಮಗನ ಕಲ್ಯಾಣವನ್ನ ನಾನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ, ಅವನ ಯೋಗಕ್ಷೇಮವನ್ನ ನಾನು ನೋಡಿಕೊಳ್ಳಲಿಲ್ಲ ಅಂತೇಳಿ ಯಶೋಧ ದೇವಿ ದುಃಖಿತರಾಗಿರ್ತಾರೆ. ಆಗ ಶ್ರೀ ಮಹಾವಿಷ್ಣು ಯಶೋಧ ದೇವಿಗೆ ಒಂದು ವರವನ್ನು ನೀಡಿ, ಈ ಜನ್ಮದಲ್ಲ ಇನ್ನೊಂದು ಜನ್ಮದಲ್ಲಿ ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಅಂತೇಳಿ ವರವನ್ನು ನೀಡಿರ್ತಾರೆ. ಅದೇ ಯಶೋಧ ದೇವಿ ಗೋಕುಲ ದೇವಿಯಾಗಿ ಪುನರ್ಜನ್ಮವನ್ನು ಪಡೆದು ವೆಂಕಟಾದ್ರಿ ಬೆಟ್ಟದ ಮೇಲೆ ಶ್ರೀನಿವಾಸನ ತಾಯಿಯಾಗಿ
ಅವರ ಲಾಲನೆ ಪಾಲನೆಯನ್ನು ನೋಡಿಕೊಳ್ಳುತ್ತಾರೆ. ತಿರುಪತಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ನಾರಾಯಣಪುರ ಎಂಬ ನಗರವನ್ನ ಸುಧರ್ಮ ಎಂಬ ರಾಜನು ಆಳ್ವಿಕೆಯನ್ನು ನಡೆಸುತ್ತಿರುತ್ತಾನೆ. ಪ್ರೇತ ರೂಪವನ್ನು ಪಡೆದಿದ್ದ ಚೋಳ ರಾಜನು ತನ್ನ ಮುಂದಿನ ಜನ್ಮದಲ್ಲಿ ಸುಧರ್ಮನ ಪತ್ನಿಯ ಗರ್ಭವನ್ನು ಪ್ರವೇಶಿಸಿ ಅವರಿಗೆ ಮಗನಾಗಿ ಜನಿಸುತ್ತಾರೆ. ಆತನೇ ಆಕಾಶ ರಾಜನು. ಈ ಆಕಾಶ ರಾಜ ಮತ್ತು ಧರಣಿ ದೇವಿಗೆ ಮಕ್ಕಳಿಲ್ಲದ ಕಾರಣ ಅವರು ಒಂದು ದೊಡ್ಡ ಯಜ್ಞವನ್ನ ಮಾಡಬೇಕು ಅಂತೇಳಿ ಭೂಮಿಯನ್ನು ಸಿದ್ಧಪಡಿಸುವುದಕ್ಕೆ ನಿರ್ಧಾರ ಮಾಡುತ್ತಾರೆ. ಅವರು ಒಂದು ಪವಿತ್ರ ದಿನದಂದು ನೇಗಿಲಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿರುವಾಗ ನೆಲದಲ್ಲಿ ಕಮಲದ ಹೂ ಅರಳಿ ಅದರಿಂದ ಒಂದು ಹೆಣ್ಣು ಮಗು ಕಾಣಿಸಿಕೊಂಡಿತು. ಆಗ ಆಕಾಶವಾಣಿ ಕೇಳಿಸಿ ಈ ಮಗುವನ್ನ ಸ್ವೀಕರಿಸುವುದಕ್ಕೆ ಹೇಳುತ್ತೆ. ಆ ಮಗು ಕಮಲದ ಹೂವಿನಿಂದ ಜನಿಸಿರುವ ಕಾರಣ ಆಕಾಶ ದೇವತೆಗಳು ಎಲ್ಲರೂ ಕೂಡ ಅದನ್ನ ಪದ್ಮಾವತಿ ಎಂದು ನಾಮಕರಣವನ್ನ ಮಾಡಿ ಆಕೆಯನ್ನ ತುಂಬ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸುತ್ತಾರೆ. ಪದ್ಮಾವತಿ ಬೆಳೆದು ದೊಡ್ಡವರಾಗುತ್ತಾರೆ. ಆಗ ಆಕಾಶ ರಾಜ ಅವಳಿಗೆ ವಿವಾಹ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ. ಒಂದು ದಿನ ಪದ್ಮಾವತಿ ಉದ್ಯಾನವನದಲ್ಲಿ ವಿಹರಿಸುತ್ತಿರುವಾಗ ಅದೇ ಉದ್ಯಾನವನಕ್ಕೆ ಶ್ರೀನಿವಾಸನು ಕಾಡು ಆನೆಯನ್ನ ಬೆನ್ನಟ್ಟಿ ಬರುತ್ತಾರೆ. ಅಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸನು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಆಗ ಅವರಿಬ್ಬರ ಮಧ್ಯೆ ಪರಿಚಯವಾಗುತ್ತೆ. ದೇವಿಯ ರೂಪದಲ್ಲಿರುವ ಪದ್ಮಾವತಿಯನ್ನ ಕಂಡು ಶ್ರೀನಿವಾಸನು ಮನೆಗೆ ಬಂದು ಪದ್ಮಾವತಿಯನ್ನ ನೆನಪು ಮಾಡಿಕೊಂಡು ಚಿಂತಿತರಾಗುತ್ತಾರೆ. ಶ್ರೀನಿವಾಸನ ಚಿಂತೆಯನ್ನು ನೋಡಿ ಅವನ ತಾಯಿ ಒಕುಲ ದೇವಿ ಏನಾಯ್ತು ಕಂದ ಅಂತೇಳಿ ಶ್ರೀನಿವಾಸನನ್ನ ಕೇಳುತ್ತಾರೆ. ಆಗ ನಡೆದನ್ನು ತಿಳಿದುಕೊಂಡ ಒಕುಲ ದೇವಿ ತಕ್ಷಣ ನಾರಾಯಣಪುರಕ್ಕೆ ಹೋಗಿ ಆಕಾಶರಾಜನನ್ನು ಭೇಟಿಯಾಗಿ ಪದ್ಮಾವತಿ ಮತ್ತು ಶ್ರೀನಿವಾಸನ ವಿವಾಹವನ್ನು ನಿರ್ಧಾರ ಮಾಡುತ್ತಾರೆ. ಶ್ರೀನಿವಾಸನು ಪದ್ಮಾವತಿಯೊಂದಿಗಿನ ವಿವಾಹಕ್ಕೋಸ್ಕರ ಬ್ರಹ್ಮ, ಶಿವ, ದೇವಾನು ದೇವತೆಗಳನ್ನ ಆಹ್ವಾನಿಸುತ್ತಾರೆ. ಆಗ ಲಕ್ಷ್ಮೀ ದೇವಿ ಇವರು ತ್ರೇತಾಯುಗದಲ್ಲಿ ನನ್ನ ಪತಿ ಆಗ ಕೊಟ್ಟ ವರವನ್ನ ಈಗ ಈಡೇರಿಸುತ್ತಿದ್ದಾರೆ ಎಂದು ತುಂಬಾ ಸಂತೋಷ ಪಡುತ್ತಾರೆ. ತ್ರೇತಾಯುಗದಲ್ಲಿ ಲಕ್ಷ್ಮೀ ದೇವಿಯು ಸೀತೆಯಾಗಿ ಮತ್ತು ವೇದವತಿ ದೇವಿಯಾಗಿ ಲಕ್ಷ್ಮೀ ದೇವಿಯ ಅಂಶವಾಗಿ ಜನಿಸುತ್ತಾರೆ. ರಾವಣನು ಸೀತಾದೇವಿಯನ್ನು ಅಪಹರಿಸಿದಾಗ ವೇದವತಿಯು ಅಗ್ನಿದೇವನ ಸಹಾಯದಿಂದ ಮಾಯಸೀತೆಯಾಗಿ ಬದಲಾಗಿ ಅಶೋಕವನದಲ್ಲಿ ರಾವಣನ ದುಷ್ಕೃತ್ಯಗಳನ್ನು ಅನುಭವಿಸುತ್ತಾರೆ. ರಾಮನು ರಾವಣನನ್ನು ಕೊಂದ ನಂತರ ಮಾಯಾಸೀತೆ ಅಂದ್ರೆ ವೇದವತಿಯು ಅಗ್ನಿಯನ್ನು ಪ್ರವೇಶ ಮಾಡಿದಾಗ ನಿಜವಾದ ಸೀತಾದೇವಿಯು ಅಗ್ನಿಯಿಂದ ಹೊರಬಂದು ವೇದವತಿಗೆ ತಾನು ಮಾಡಿದ ಉಪಕಾರಕ್ಕಾಗಿ ಯಾವುದರ ಒಂದು ವರವನ್ನ ಕೇಳಿಕೊ ಎಂದು ಹೇಳಿದಾಗ ನಾನು ಶ್ರೀ ಮಹಾವಿಷ್ಣುವನ್ನು ವಿವಾಹವಾಗಬೇಕೆಂದು ಕೇಳುತ್ತಾರೆ. ಆಗ ಸೀತಾದೇವಿ ರಾಮನನ್ನು ಕೇಳಿದಾಗ ಅದಕ್ಕೆ ಶ್ರೀರಾಮನು ನಾನು ತ್ರೇತಾಯುಗದಲ್ಲಿ ಏಕಪತ್ನಿ ವ್ರತಸ್ಥನಾಗಿರುವುದರಿಂದ ಕಲಿಯುಗದಲ್ಲಿ ಆಕೆಯನ್ನು ನಾನು ವಿವಾಹವಾಗುತ್ತೇನೆ ಎಂದು ಲಕ್ಷ್ಮಿ ಸ್ವರೂಪಳಾಗಿರುವ ಸೀತಾದೇವಿಗೆ ಮಾತು ನೀಡುತ್ತಾರೆ. ವೇದವತಿಯ ಕಲಿಯುಗದಲ್ಲಿ ಪದ್ಮಾವತಿ ದೇವಿ. ಆಗ ಶ್ರೀನಿವಾಸನು ತನ್ನ ವಿವಾಹಕ್ಕೆ ಮುಗಳೇಂದ್ರನನ್ನು ಆಹ್ವಾನಿಸಿದಾಗ ಆಗ ತನ್ನ ವಿವಾಹಕ್ಕೆ ಮಹಾ ಮುಗಳೇಂದ್ರನನ್ನು ಆಹ್ವಾನಿಸಿದ ಶ್ರೀನಿವಾಸನ ಬಳಿ ಹಣವಿಲ್ಲದ ಕಾರಣ ಕುಬೇರನ ಬಳಿ ಸಾಲ ಪಡೆದುಕೊಳ್ಳುತ್ತಾರೆ. ಕುಬೇರನು ಶ್ರೀನಿವಾಸನಿಗೆ ಸಾಲ ಕೊಟ್ಟಿದ್ದರಿಂದ ತೆಗೆದುಕೊಂಡಿರುವ ಸಾಲಕ್ಕೆ ಬಡ್ಡಿ ಕಟ್ಟುತ್ತಾ ಕಲಿಯುಗದ ಕೊನೆಯಲ್ಲಿ ತೆಗೆದುಕೊಂಡಿರುವ ಸಾಲವನ್ನ ಮರಳಿ ಕೊಡುತ್ತೇನೆ ಎಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಆದ್ದರಿಂದಲೇ ಶ್ರೀನಿವಾಸನನ್ನ ತೆಗೆದುಕೊಂಡಿರುವ ಸಾಲಕ್ಕೆ ಬಡ್ಡಿ ಕಟ್ಟುವವನು ಎಂದು ಹೇಳುತ್ತಾರೆ. ಸೊ ಈಗ ಭಕ್ತರು ತಿರುಪತಿಗೆ ಸಲ್ಲಿಸುವ ಕಾಣಿಕೆಗಳು ಶ್ರೀ ಶ್ರೀನಿವಾಸನು ಮಾಡಿರುವ ಸಾಲವನ್ನು ತೀರಿಸುವುದಕ್ಕೆ ನೀವು ಸಲ್ಲಿಸುತ್ತಿರುವ ಕಾಣಿಕೆಗಳು ಕುಬೇರನಿಗೆ ಸಲ್ಲುತ್ತಿವೆ. ಪದ್ಮಾವತಿ ಶ್ರೀನಿವಾಸನ ವಿವಾಹವನ್ನ ಎಷ್ಟೊಂದು ಅದ್ದೂರಿಯಾಗಿ ಆಚರಿಸಲಾಯಿತು ಅಂದ್ರೆ 3 ಲೋಕಗಳು ಸಹ ಸಂತೋಷದಿಂದ ಅಲ್ಲಿ ತುಂಬಿರುತ್ತವೆ. ದೇವತೆಗಳು, ಋಷಿಗಳು, ವಲ್ಲಭರು ಎಲ್ಲರೂ ಅಲ್ಲಿ ಸೇರಿಕೊಂಡು ಆ ಮದುವೆ ಸಮಾರಂಭವನ್ನ ತುಂಬಾ ವೈಭವವಾಗಿ ಆಚರಿಸುತ್ತಾರೆ. ಆ ವಿವಾಹದ ನಂತರ ಎಲ್ಲ ದೇವಾನು ದೇವತೆಗಳು ಸಹ ತಮ್ಮ ವಾಸಸ್ಥಳಕ್ಕೆ ಮರಳುತ್ತಾರೆ. ಇದಾದ ನಂತರ ಆಕಾಶ ರಾಜ ಮತ್ತು ಅವನ ತಮ್ಮ ತೊಂಡಮಾನ್ ಮತ್ತು ಆಕಾಶ ರಾಜನ ಮಗ ವಸುಧನ ಮಧ್ಯೆ ನಡೆದ ಯುದ್ಧದಲ್ಲಿ ಶ್ರೀನಿವಾಸನು ಮಧ್ಯೆ ಪ್ರವೇಶಿಸಿ ಅವರ ಮಧ್ಯೆ ಶಾಂತಿ ಒಪ್ಪಂದವನ್ನು ಮಾಡಿಸುತ್ತಾರೆ. ಇದಾದ ನಂತರ ತೊಂಡಮಾನ್ ವೆಂಕಟೇಶ್ವರ ಸ್ವಾಮಿಗೆ ಶೇಷಾಚಲಂ ಬೆಟ್ಟದ ಮೇಲೆ ವೆಂಕಟೇಶ್ವರ ದೇವಾಲಯವನ್ನು ನಿರ್ಮಿಸಿ ಅಲ್ಲಿ ನೆಲೆಸುವುದಕ್ಕೆ ಹೇಳುತ್ತಾರೆ. ಅದಕ್ಕೆ ಶ್ರೀನಿವಾಸನು ಒಪ್ಪಿಕೊಂಡಾಗ ತೊಂಡಮ ಪುಷ್ಕರಣಿಯ ನದಿಯ ದಕ್ಷಿಣ ದಂಡೆಯಲ್ಲಿ ನದಿಯ ಪೂರ್ವಕ್ಕೆ ಒಂದು ಸುವರ್ಣ ದೇವಾಲಯವನ್ನು ನಿರ್ಮಿಸಿ ಅದನ್ನು ವೆಂಕಟೇಶ್ವರ ಸ್ವಾಮಿಗೆ ನೀಡುತ್ತಾರೆ. ಅಂದಿನಿಂದ ಪದ್ಮಾವತಿ ಶ್ರೀನಿವಾಸನು ಆ ದೇವಾಲಯದಲ್ಲಿ ನೆಲೆಸುತ್ತಾರೆ. ಆ ದೇವಾಲಯದ ಹೆಸರೇ ಆನಂದ ನಿಲಯ. ಆ ನಂತರ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ದೇವಿಯ ಅನುಮತಿ ಪಡೆದು ಲಕ್ಷ್ಮೀ ದೇವಿಯನ್ನು ಹುಡುಕಿಕೊಂಡು ಕೊಲ್ಲಾಪುರಕ್ಕೆ ಹೋಗುತ್ತಾರೆ. ಅಲ್ಲಿ ಪದ್ಮಕುಂಡ, ಪಂಚಗಂಗಾ, ರುದ್ರಪ್ರಯೋಗ ಈ ರೀತಿಯ ಪವಿತ್ರ ಸ್ಥಳಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅತಿ ತೀವ್ರವಾದ ತಪಸ್ಸನ್ನ ಶುರು ಮಾಡುತ್ತಾರೆ. ಆದ್ರೂ ಸಹ ಲಕ್ಷ್ಮೀ ದೇವಿ ದರ್ಶನವನ್ನ ನೀಡುವುದಿಲ್ಲ. ಆ ನಂತರ ಶ್ರೀನಿವಾಸನು ಆಕಾಶವಾಣಿಯ ಸಲಹೆ ಮೇರೆಗೆ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆಯುವುದಕ್ಕೆ ಸುಖ ಮಹರ್ಷಿಯ ಆಶ್ರಮದಲ್ಲಿ
ಘೋರವಾದ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡುತ್ತಾರೆ. ಆ ತಪಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಆ ತಪಸ್ಸು ದೀರ್ಘಕಾಲದವರೆಗೂ ಇರುತ್ತೆ. ಮತ್ತೊಂದು ಕಡೆ ಪದ್ಮಾವತಿ ನನ್ನ ಸ್ವಾಮಿ ಇಲ್ಲಿಂದ ಹೋಗಿ ತುಂಬಾ ವರ್ಷಗಳಾಗಿದ್ದಾವೆ, ಮರಳಿ ಬಂದಿಲ್ಲ ಅಂತೇಳಿ ಅವರಿಗೋಸ್ಕರ ತಪಸ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಶ್ರೀನಿವಾಸನ ಬಳಿಗೆ ಬರುವಂತೆ ಮಹಾಲಕ್ಷ್ಮಿಗೋಸ್ಕರ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಆಗ ಅದೇ ಸಮಯಕ್ಕೆ ಭೃಗು ಮಹರ್ಷಿಯು ಕೂಡ ನನ್ನನ್ನು ಕ್ಷಮಿಸಿ ಎಂದು ಲಕ್ಷ್ಮೀ ದೇವಿಯನ್ನ ಬೇಡಿಕೊಳ್ಳುತ್ತಾರೆ. ಆಗ ಲಕ್ಷ್ಮೀ ದೇವಿಯು ಅವರ ಮೇಲೆ ಕರುಣೆ ತೋರಿ ಕಾರ್ತಿಕ ಪೌರ್ಣಮಿ ದಿನದಂದು ಪ್ರಸನ್ನ ಮನಸ್ಸಿನಿಂದ ಕಮಲದ ಹೂವಿನ ಮಧ್ಯದಿಂದ ಚಿನ್ನದ ಬಣ್ಣದಲ್ಲಿ ಹೊಳೆಯುವ ಕಮಲದ ಹೂವಿನ ರೂಪದಲ್ಲಿ ಶ್ರೀ ವೆಂಕಟೇಶ್ವರನಿಗೆ ದರ್ಶನವನ್ನು ನೀಡುತ್ತಾರೆ. ಆಗ ಶ್ರೀ ವೆಂಕಟೇಶ್ವರನು ಲಕ್ಷ್ಮೀ ದೇವಿಯ ಬಳಿಗೆ ಹೋಗಿ ಇನ್ನೆಂದು ಕೂಡ ನನ್ನನ್ನು ಬಿಟ್ಟು ಹೋಗಬಾರದು ಅಂತೇಳಿ ಅವರ ಕೊರಳಿಗೆ ಹೂವಿನ ಹಾರವನ್ನ ಹಾಕ್ತಾರೆ. ಆಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ಸಮೇತರಾಗಿ ವೆಂಕಟೇಶ್ವರ ಬೆಟ್ಟವನ್ನ ಸೇರಿಕೊಂಡು ಅಲ್ಲಿ ಲಕ್ಷ್ಮೀ ದೇವಿಯು ಭಗವಂತ ವೆಂಕಟೇಶ್ವರನ ಹೃದಯ ಭಾಗದಲ್ಲಿ ಕುಳಿತುಕೊಂಡಾಗ ಭಗವಂತನ ಆಗಮನಕ್ಕೂ ಮುನ್ನ ಅವರಿಗೋಸ್ಕರ ತಪಸ್ಸು ಮಾಡಿದ ಪದ್ಮಾವತಿಗೂ ಸಹ ಅವರ ಹೃದಯದಲ್ಲಿ ಸ್ಥಾನವನ್ನು ನೀಡುತ್ತಾರೆ. ಹೀಗೆ ಯಹ ಲಕ್ಷ್ಮಿಯಾಗಿ ಲಕ್ಷ್ಮೀ ದೇವಿಯು ಭೂತಕಾರುಣ್ಯ ಲಕ್ಷ್ಮೀ ದೇವಿಯಾಗಿ ಪದ್ಮಾವತಿ ತಿರುಮಲದಲ್ಲಿ ಭಗವಂತನ ಹೃದಯದ ಮೇಲೆ ಕುಳಿತಿದ್ದಾರೆ. ಬ್ರಹ್ಮದೇವನು ಕಲಿಯುಗದ ಅಂತ್ಯದವರೆಗೂ ನೀವು ಇಲ್ಲೇ ಶಾಶ್ವತವಾಗಿ ನೆಲೆಸಬೇಕೆಂದು ಶ್ರೀ ಮಹಾವಿಷ್ಣುವನ್ನು ಕೇಳಿಕೊಂಡಾಗ ಶ್ರೀ ಮಹಾವಿಷ್ಣುವು ಅವಶೇಷಗಳ ಬಂಡೆಯ ಮೇಲೆ ಕುಳಿತುಕೊಂಡು ಅಪಾರ ಭಕ್ತ ಸಮೂಹಕ್ಕೆ ಧರ್ಮ ಮಾರ್ಗವನ್ನ ತೋರಿಸುತ್ತಾ ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುತ್ತಾ ಧರ್ಮವನ್ನು ಕಲಿಯುಗದ ಅಂತ್ಯದವರೆಗೂ ಭೂಲೋಕದಲ್ಲಿ ರಕ್ಷಣೆ ಮಾಡುತ್ತಾ ತಿರುಮಲ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯು ನೆಲೆಸಿದ್ದಾರೆ. ಆದರೆ ಸಮಸ್ತ ಸೃಷ್ಟಿಗೋಸ್ಕರ ರಾಕ್ಷಸರ ಸಂಹಾರಕ್ಕೋಸ್ಕರ ಶ್ರೀ ಮಹಾವಿಷ್ಣು ಅವತರಿಸುವ ಅವತಾರಗಳೇ ಮತ್ಸ್ಯ, ಕುರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ ಮತ್ತು ಕಲ್ಕಿ ಅವತಾರಗಳು. ಆದರೆ ವೆಂಕಟೇಶ್ವರನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಂದ ಅವತಾರವಲ್ಲ. ಶ್ರೀ ಮಹಾವಿಷ್ಣುವು ಲಕ್ಷ್ಮೀ ದೇವಿಯ ಪ್ರೀತಿಗಾಗಿ ತನ್ನ ಸ್ವಂತ ಇಚ್ಛೆಯಿಂದ ಭೂಮಿಗೆ ಬಂದಿರುವ ಕಾರಣ ಶ್ರೀ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ಈ ಅವತಾರವನ್ನ ಎಲ್ಲಿಯೂ ಸಹ ಪರಿಗಣಿಸಲಾಗಿಲ್ಲ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ನಮೋ ವೆಂಕಟೇಶ್ವರಾಯ ನಮಃ, ನಮೋ ನಾರಾಯಣಾಯ ನಮಃ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.